ಹಾಯ್ 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 ಫ್ರೆಂಡ್ಸ್ ಇದು ನೈಟ್ ವಿಡಿಯೋ ಮಾಡಿರೋದು. ನೈಟ್ ಅಂದರೆ 1 ಗಂಟೆ 1:30 ಆಗಿದೆ ನೋಡಿ ಫ್ರೆಂಡ್ಸ್. ಇಷ್ಟೊತ್ತಲ್ಲಿ ಯಾಕಪ್ಪ ಹೀಗೆ ರಂಗೋಲಿ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಹೌದು ಫ್ರೆಂಡ್ಸು, 12 ಗಂಟೆಯಿಂದ 2 ಗಂಟೆವರೆಗೂ ರಂಗೋಲಿ ಹಾಕೋದೇ ಆಗಿದೆ ನಮ್ಮ ಏರಿಯಾದ ರೋಡ್ ತುಂಬಾ. ಹಾಗೆ ರಂಗೋಲಿ ಹಾಕಿ ಪಕ್ಕದ ಏರಿಯಾ ಅಂದರೆ ಪಕ್ಕದ ಓಣಿಗೂ ಕೂಡ ಹೋಗಿದ್ವಿ, ಯಾರೆಲ್ಲ ಹೇಗೆ ರಂಗೋಲಿ ಹಾಕಿದ್ದಾರಂತ. ನಾನು ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟು ವಿಧವಾದ ರಂಗೋಲಿಗಳಿದ್ದಾವೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಯಾಕಪ್ಪ ಈ ರಂಗೋಲಿನ ಹಾಕಿದ್ದಾರೆ ಅಂದರೆ, ಏನೋ ಒಂದು ಸಂಭ್ರಮ ಐತೆ ಅಂದ್ರೆ ನಾವು ರಂಗೋಲಿಯನ್ನು ಹಾಕ್ತೀವಿ. ಹಬ್ಬ ಹರಿದಿನ ಈ ಥರ ದಿನಗಳಲ್ಲಿ ರಂಗೋಲಿ ಹಾಕೋದು ಕಾಮನ್ನು. ಹಾಗೆ ನಿಮಗೆ ಹೇಳಿದೆ ನಾನು, ಗವಿಸಿದ್ದೇಶ್ವರ ಶ್ರೀಗಳು ನಮ್ಮ ಬ್ಯಾಡಗಿಗೆ ಬಂದಿದ್ದಾರೆ ಅಂತ. ಒಂದೊಂದು ದಿನ ಒಂದೊಂದು ಊರಿಗೆ ಒಂದೊಂದು ಏರಿಯಾಗಳಿಗೆ ಈ ಥರ ಅವರು ಸದ್ಭಾವನಾ ಪಾದಯಾತ್ರೆ ಅಂತ ಕೈಗೊಳ್ತಾರೆ. ಹಾಗೆ ನಮ್ಮ ಏರಿಯಾಕ್ಕೂ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತೇ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾಳೆ ಅಂದರೆ ಅವ್ರು ಎಷ್ಟು ಗಂಟೆಗೆ ಬರ್ತಾರಂತ ಗೊತ್ತಾಗಲ್ಲ. ಹಾಗಾಗಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮತ್ತು ಬೇಗ ಎದ್ದೇಳಬೇಕು ಅಂದರು. ಎಲ್ಲರೂ ಮನೆ ಮುಂದೆ ದೀಪ ಹಚ್ಚಿ ಆರತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಎಲ್ಲರೂ ನಮ್ಮ ಮನೆ ಮುಂದೆ ಮತ್ತು ಅಕ್ಕಪಕ್ಕ ಎಲ್ಲ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಹಾಗೆ ಒಂದು ರೌಂಡು ನೋಡ್ಕೊಂಡು ಬರೋಕ್ಕಂತ ಹೋಗಿದ್ದೀವಿ. ನಾವು ಜಾಸ್ತಿ ಎಲ್ಲಿ ಹೋಗಲಿಲ್ಲ, ನಮ್ಮ ಪಕ್ಕದ ಓಣಿಗೆ ಹೋಗಿದ್ವಿ. ಅವರು ಕೂಡ ನಮ್ಮ ಓಣಿಗೆ ಬಂದು ನೋಡಿಕೊಂಡು ಹೋದರು. ನಾವು ಕೂಡ ಅವ್ರ ಓಣಿಗೆ ಹೋಗಿದ್ವಿ. ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ನೋಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಅದು ಒಂದೊಂದು ಕಡೆಗೆ ಲೈಟ್ ಇತ್ತು, ಒಂದೊಂದು ಕಡೆ ಲೈಟ್ ಇರಲಿಲ್ಲ. ಹಾಗಾಗಿ ಅಷ್ಟು ಕ್ಲಿಯರ್ ಇಲ್ಲ. ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಒಟ್ಟಲ್ಲಿ ರೋಡಲ್ಲಿ ಬಿಡುವಿಲ್ಲ ಆ ರೀತಿಯಾಗಿ ರಂಗೋಲಿ ಹಾಕಿದ್ದಾರೆ. ಮತ್ತು ಶರಣು ಬನ್ನಿ ವಚನಗಳು ಈ ಥರ ಒಂದು ರಂಗೋಲಿಯನ್ನು ಹಾಕಿದ್ರು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಲೈಟ್ ಇಲ್ಲ, ಅಷ್ಟು ಕ್ಲಿಯರಾಗಿ ಅಲ್ಲಿ ಬರೆದಿರೋದೆಲ್ಲ ಕಾಣ್ತಿಲ್ಲ. ಏನೋ ಒಂಥರ ಹಬ್ಬದ ಸಂಭ್ರಮ ಅಂತಲೇ ಹೇಳ್ಬೋದು ನೋಡಿ. ನಿದ್ದೆನೂ ಬರೋದೇ ಇಲ್ಲ ಆ ಥರ ಇದ್ದಾಗ. ಜಾಸ್ತಿ ರಂಗೋಲಿ ಒಟ್ಟಲ್ಲಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಒಂದು ಪಾಸಿಟಿವ್ ಒಂದು ವ್ಯೂ ಅಂತಲೇ ಹೇಳ್ಬೋದು. ನೋಡಿದ ತಕ್ಷಣ ಖುಷಿ ಆಗುತ್ತಲ್ವ ಬರೋರಿಗಾಗಲಿ. ಹಾಗಾಗಿ ಅವರನ್ನು ಸ್ವಾಗತ ಮಾಡೋದಕ್ಕಾಗಿ ನಮ್ಮ ಏರಿಯಾಗಳಲ್ಲಿ ಇಷ್ಟು ಗ್ರ್ಯಾಂಡಾಗಿ ಒಂದು ರಂಗೋಲಿಯನ್ನು ಹಾಕಿ ಅವರನ್ನು ಸ್ವಾಗತ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ ಫ್ರೆಂಡ್ಸ್. ವಾವ್, ಈ ರಂಗೋಲಿ ನೋಡಿ ಎಷ್ಟು ಸೂಪರಾಗಿ ಹಾಕಿದ್ದಾರೆ ಅಂತ. ಹಾಗೆ ಬ್ಯಾಡಗಿ ಅಂದರೆ ಚಿಲ್ಲಿಗೆ ಫೇಮಸ್ಸು. ಇಲ್ಲಿ 2 ಮೆಣಸಿನ್ಕಾಯಿ ಹಾಗೆ ಬ್ಯಾಡಗಿ ಅಂತ ಎಷ್ಟು ಚೆಂದ ಬರೆದಿದ್ದಾರೆ ನೋಡಿ. ಲೈಟ್ ಇರಲಿಲ್ಲ ನೀಟಾಗಿ ವಿಡಿಯೋ ಮಾಡೋಕ್ಕೆ. ಹಾಗೆ ಒಂದು 5 ಸೆಕೆಂಡಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದೊಂದು ರಂಗೋಲಿನ. ತುಂಬ ಟೈಮ್ ಬೇಕಲ್ವ, ಹಾಗಾಗಿ ರಾತ್ರಿ ಬೇರೆ ಆಗಿತ್ತು. ನನ್ನ ಜೊತೆ ಬಂದವರೆಲ್ಲ ಮುಂದೆ ಹೋಗ್ತಿದ್ರು, ಬಾ ಅಂತ ಕರೀತಿದ್ರು. ಹಾಗಾಗಿ ಹಾಗೆ ಇರಲಿ ಅಂತ ಹೋಗ್ತಾನೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ.
ಮಾರ್ನಿಂಗ್ ಫ್ರೆಂಡ್ಸ್. ಇದು ಭಾನುವಾರ ಬೆಳಗ್ಗೆ, ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದು ಅದೇ ನಿನ್ನೆ ಎಲ್ಲ ರಂಗೋಲಿ ಹಾಕಿದ್ವಲ್ಲ, ಇವತ್ತು ಬೇಗ ಎದ್ದು ಪೂಜೆ ಎಲ್ಲ ಆಯಿತು. ಸ್ನಾನ ಪೂಜೆ ಆಗಿ ಹಾಗೆ ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟಿದ್ದೀನಿ. ದೀಪ ಅಂದರೆ ಆರತಿಯನ್ನು ಅಂಟಿಸಿಟ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಕಾಟನ್ ಸೀರೆ ಹಾಕ್ಕೊಳ್ರಿ ಅಂತ ನಮ್ಮ ಏರಿಯಾದಲ್ಲೆಲ್ಲ ಮಾತಾಡಿದ್ರು. ನಮ್ಮ ಮನೆ ಹಾಕ್ಕೊಂಡಿರೋ ಸೀರೆನೇ ಅದನ್ನೇ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಮನೆ ಮುಂದೆ ಹಾಕಿರುವಂಥ ರಂಗೋಲಿ. ಬೆಳಗ್ಗೆ ಎದ್ದ ಮೇಲೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಲೈಟ್ ಇರಲಿಲ್ಲ ರಾತ್ರಿ, ಮತ್ತು ಸಿಂಪಲ್ಲಾಗಿ ಈ ರೀತಿ ಹಾಕಿದ್ವಿ. ತುಂಬ ಚೆನ್ನಾಗಿದ್ವು. 2-3 ರಂಗೋಲಿ ಇದ್ರೂ ಕೂಡ. ಇದು ನಮ್ಮ ಮನೆ ಮುಂದಿರುವಂಥ ರಂಗೋಲಿಗಳು. सिद्धा पाहि मां पाहि मां गव्य 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 सिद्धा पाहि मां ಫ್ರೆಂಡ್ಸು, ಇದನ್ನು ನನ್ನ ಮಗನ ಕೈಯಲ್ಲಿ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಅವನು ಒಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾನೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಸದ್ಭಾವನಾ ಪಾದಯಾತ್ರೆಯನ್ನು ಎಲ್ಲ ಏರಿಯಾಗಳಿಗೂ ಹೋಗಬೇಕಲ್ವ, ಹಾಗಾಗಿ ಎಲ್ಲ ಸದ್ಭಕ್ತರು ಕೂಡ ಅವ್ರ ಜೊತೆಗೆ ಹೋಗಿ ಅಲ್ಲೊಂದು ಗ್ರೌಂಡ್ ಇದೆ ಕಾಲೇಜು, ಅಲ್ಲಿ ಹೋಗಿ ಅಲ್ಲಿ ಕೂಡ ಸ್ವಲ್ಪ ಭಜನೆ ಪದ ಮತ್ತು ಸ್ವಲ್ಪ ಮಾತಾಡಿದರು ಸ್ವಾಮಿಗಳು. ಹಾಗೆ ಪೂರ್ತಿ ವಿಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ವಿಡಿಯೋ ಎಂದವರೆಗೂ ನೋಡಿ. ನಮ್ಮ ಮನೆ ಕರ್ಕೊಬೈಲಿ ಬಸ್ ನಮ್ಮ ಮನೆ ಅಲ್ಲಿ ಸುಖ ಅವರ ಸುಖವೇ
ಎನ್ನ ಸುಖ